ಒಂದೇ ಒಂದು ವಿಮಾನ ದುರಂತ ನೂರಾರು ಕುಟುಂಬಗಳಲ್ಲಿ ಕಣ್ಣೀರಲ್ಲಿ ಮುಳುಗುವಂತೆ ಮಾಡಿದೆ. ನೂರಾರು ಕುಟುಂಬಗಳಲ್ಲಿ ದೊಡ್ಡ ಮಟ್ಟದ ಆಕ್ರಂದನಕ್ಕೆ ಕಾರಣವಾಗಿದೆ. ಮತ್ತೊಂದು ಕಡೆ ಈ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನ ಆಯಿತಲ್ಲ, ಈ BJ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ಗೂ ಕೂಡ ಡ್ಯಾಮೇಜ್ ಆಗಿದೆ. ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ, ಅಲ್ಲಿ ಕೆಲಸ ಮಾಡ್ತಾ ಇದ್ದವರು ಸಾವನ್ನಪ್ಪಿದ್ದಾರೆ. ಅಲ್ಲಿ ವಾಸವಿದ್ದಂತಹ ಮೆಡಿಕಲ್ ಕಾಲೇಜಿನ ಸ್ಟೂಡೆಂಟ್ಸ್ ಈಗ ಲಗೇಜ್ ಸಮೇತ ಹಾಸ್ಟೆಲನ್ನು ಖಾಲಿ ಮಾಡ್ತಾ ಇದ್ದಾರೆ. ಮೆಡಿಕಲ್ ವಿದ್ಯಾರ್ಥಿಗಳು ಊಟ ಕುಳಿತಂತಹ ಸಂದರ್ಭದಲ್ಲಿಯೇ ಈ ಅವಘಡ ಸಂಭವಿಸಿತ್ತು. ಸುಮಾರು 56ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿದ್ದರು ಅನ್ನೋದು ಗೊತ್ತಾಗ್ತಾ ಇದೆ. ಈ ವಿಮಾನ ದುರಂತದಿಂದ ಲ್ಯಾಪ್ಟಾಪು, ಬುಕ್ಸು, ಮಾರ್ಕ್ಸ್ ಕಾರ್ಡ್ ಸೇರಿದಂತೆ ಎಲ್ಲ ವಸ್ತುಗಳು ಕೂಡ ಬೆಂಕಿಗಾಹುತಿಯಾಗ್ಬಿಟ್ಟಿದೆ ಅಂತೆ. ಡಾಕ್ಟರ್ ಉಮಾಂಗ್ ಎನ್ನುವವರ 6 ಲಕ್ಷದ ವಸ್ತುಗಳು ಕೂಡ ಸುಟ್ಟು ಭಸ್ಮವಾಗಿದೆ. ಈ ಬಗ್ಗೆ ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಶಬ್ಬೀರ್ ಜೊತೆಗೆ ವಿದ್ಯಾರ್ಥಿಗಳು ಮಾತನಾಡಿದ್ದಾರೆ. ಅವತ್ತೇನಾಯಿತು ಅನ್ನೋದನ್ನು ವಿವರಿಸಿದ್ದಾರೆ. ವೈದ್ಯಕೀಯ ಕಾಲೇಜ್ಗೆ ಹೊಂದ್ಕೊಂಡಿರುವಂಥ ಹಾಸ್ಟೆಲ್ನ ಮೇಲೆ ಈ ಒಂದು ಏರ್ ಇಂಡಿಯಾ ವಿಮಾನ ಕ್ರ್ಯಾಶ್ ಆಗಿತ್ತು. ವಿಮಾನ ದುರಂತದ ಬಳಿಕ ಈ ಒಂದು ಹಾಸ್ಟೆಲ್ನಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ಸ್ಥಳಾಂತರ ಆಗ್ತಿದ್ದಾರೆ. ನೋಡ್ಬೋದು, ಗಮನಿಸ್ಬೋದು. ಇಲ್ಲಿ ದೃಶ್ಯಗಳಲ್ಲಿ MBBS ಓದ್ತಾ ಇದ್ದಂಥ ವಿದ್ಯಾರ್ಥಿಗಳು ಈ ಒಂದು ಹಾಸ್ಟೆಲ್ನಲ್ಲಿ ಏನು ತಂಗಿದ್ರು, ಈ ಹಾಸ್ಟೆಲ್ನ ಮೇಲೆ ನಿನ್ನೆ ಏರ್ ಇಂಡಿಯಾ ವಿಮಾನ ಕ್ರ್ಯಾಶ್ ಆಗಿತ್ತು. ಇಲ್ಲಿ ಯಾರು ಉಳ್ಕೊಂಡಿದ್ರು, ಆ ಸಂದರ್ಭದಲ್ಲಿ ಯಾರು ಇರಲಿಲ್ಲ, ಅವರು ತಮ್ಮ ರೂಮ್ಗಳಲ್ಲಿ ಉಳಿದಿರುವಂಥ ವಸ್ತುಗಳನ್ನು ತೆಗೆದುಕೊಂಡು ಬೇರೆಡೆಗೆ ಸ್ಥಳಾಂತರ ಆಗ್ತಾ ಇರುವಂಥ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ಬೋದು. ಪ್ರತಿನಿತ್ಯವೂ ಕೂಡ ಇಲ್ಲೇ ಉಳ್ಕೊಳ್ತಾ ಇದ್ರು. ಪ್ರಾಕ್ಟೀಸ್ಗೆ ಆಸ್ಪತ್ರೆಗೆ ಹೋಗ್ತಾ ಇದ್ರು, MBBSನ ಇಲ್ಲೇ ಸ್ಟಡಿ ಮಾಡ್ತಾ ಇದ್ರು. ಆದರೆ ನಿನ್ನೆ ಏನು ಘಟನೆ ಆಯಿತು, ಘಟನೆ ಆದಂಥ ಸಂದರ್ಭದಲ್ಲಿ ಬಹುತೇಕ ಇಡೀ ಕಟ್ಟಡ ಸುಟ್ಟು ಕರಕಲಾಗಿರುವಂಥದ್ದು. ಇದಾದ ಬಳಿಕ ಉಳಿದಂಥ ಕೆಲವೊಂದಿಷ್ಟು ಪಳಿಯುಳಿಕೆ ವಸ್ತುಗಳು ಅಥವಾ ದಿನಬಳಕೆಯ ವಸ್ತುಗಳೇನಿದ್ದಾವೆ ಅವುಗಳನ್ನು ಶಿಫ್ಟ್ ಮಾಡಲಾಗ್ತಾ ಇದೆ. ಬೆಡ್ಶೀಟ್ ನೋಡ್ಬೋದು, ಕುಕ್ಕರ್ಗಳು ನೋಡ್ಬೋದು, ಮಿಕ್ಸಿ ಗ್ರೈಂಡರ್ಗಳನ್ನ ನೋಡ್ಬೋದು. ಈ ರೀತಿಯಾದಂಥ ವಸ್ತುಗಳೇನಿದ್ವು ಅವುಗಳನ್ನು ತೆಗೆದುಕೊಂಡು ಬೇರೆಡೆಗೆ ಸ್ಥಳಾಂತರ ಆಗುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ, ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ಬೋದು. ಅವರ ಕೈಗಳನ್ನು ಕೂಡ ನೀವು ಒಮ್ಮೆ ಗಮನಿಸಿ. ಈ ಒಂದು ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಬಿದ್ದಂಥ ವಸ್ತುಗಳನ್ನು ಹೊರಗಡೆ ತೆಗೆದುಕೊಂಡು ಬರುವಂತಹ ಪ್ರಯತ್ನಗಳನ್ನು ಕೂಡ ಅವರು ಮಾಡಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. भाई आपका नाम क्या है? डॉक्टर उमंग। डॉक्टर उमंग, अभी आप शिफ्ट हो रहे हैं, क्या क्या चीज़ मिला है? कुछ सामान बचा था आपका? बस ये जो दिख रहा है उतना ही बचा है, बाकी कुछ नहीं बचा। कौन सी फ्लोर में था आपका रूम? थर्ड फ्लोर। थर्ड फ्लोर में कोई मतलब मेजर डैमेज नहीं हुआ है? स्ट्रक्चरल ऐसे बिल्डिंग को नहीं हुआ है, बट अंदर सब कुछ जल चुका है। एवरीथिंग इज बर्न। कुछ भी सेफ नहीं बोल सकते। कुछ ऐसा भी नहीं है, कुछ टच करो तो हाथ की हालत देख सकते हो ऐसा। रहने के लिए बिल्डिंग लायक नहीं है अभी फिलहाल? नहीं। आपका सामान क्या क्या जल गए, क्या हुआ? सब कुछ मेरा अभी तक का सारा डॉक्यूमेंट्स था, मेरा बुक्स वगैरह था, फिर वो जो सब बेड होता है वो सब जल गया है। फिर मेरा इलेक्ट्रिक सामान जो था, मेरा 2 लैपटॉप था, मेरा पर्सनल जो भी सामान था वो सब जल गया। अराउंड 6-7 lakhs का तो सामान होगा मेरा आपका अकेला पर्सनली। ओके, कितने लोग थे अंदाज? कितना? आई डोंट नो हाउ मेनी पीपल वर देयर व्हेन इंसिडेंट हैपेंड इनसाइड, क्योंकि वो तो चेंज रहता है। रेगुलरली कितने लोग रहते थे ये हॉस्टल में? अराउंड 23 blocks are there और every block has a 3 residents allotted, तो 3 लोग होते हैं मोस्टली। ಓಕೆ, ಇದಿಷ್ಟು ಇವರು ಹೇಳುವಂಥ ಮಾತುಗಳನ್ನು ಕೇಳಿಸ್ಕೊಂಡ್ರಿ ನೀವು. ಸುಮಾರು ಇವರೊಬ್ಬರದೇ 6-7 ಲಕ್ಷದ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿರುವಂಥದ್ದು, ಸುಟ್ಟು ನಾಶ ಆಗಿರುವಂಥದ್ದು. ಅದರಲ್ಲಿ ಲ್ಯಾಪ್ಟಾಪ್ ಇದೆ, ಬೇರೆ ಬೇರೆ ದಿನಬಳಕೆಯ ವಸ್ತುಗಳಾಗಿರ್ಬೋದು. ಈ ರೀತಿಯಾದಂಥ ಸಾಕಷ್ಟು ವಸ್ತುಗಳು, ಅವರ ಬುಕ್ಸ್ಗಳು, ಮಾರ್ಕ್ಸ್ ಕಾರ್ಡ್ಗಳು ಎಲ್ಲವೂ ಕೂಡ ಸುಟ್ಟು ಹೋಗಿದ್ದಾವೆ. ಅಲ್ಲಿ ನಿಮಗೆ ಕಟ್ಟಡ ಮಾತ್ರ ನೋಡಲಿಕ್ಕೆ ಸಿಗ್ತಾ ಇದೆ, ಆದರೆ ಅಲ್ಲಿ ಯಾವ ವಸ್ತುವು ಕೂಡ ಬಳಕೆಗೆ ಲಾಯಕ್ಕಿಲ್ಲ, ವಾಸಕ್ಕೆ ಲಾಯಕ್ಕಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ನೋಡ್ಬೋದು, ಇಲ್ಲೊಂದಿಷ್ಟು ವಿದ್ಯಾರ್ಥಿಗಳು ಕೂಲರ್ಗಳಾಗಿರ್ಬೋದು, ಲಗೇಜ್ಗಳನ್ನ ಬೇರೆಡೆಗೆ ಶಿಫ್ಟ್ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದನ್ನು ಗಮನಿಸ್ಬೋದು. ಒಂದು ರೀತಿ ಉಳಿದಂಥ ವಸ್ತುಗಳನ್ನು ಇಲ್ಲಿಂದ ತೆಗೆದುಕೊಂಡು ಹೋಗುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಚೀಲದಲ್ಲಿ ತುಂಬಿಕೊಂಡು ಹೋಗುವಂಥ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದನ್ನು ಗಮನಿಸ್ಬೋದು. ಇಲ್ಲಿರುವಂಥ ಎಲ್ಲ ವೈದ್ಯರು ಬಹುತೇಕ ಈ ಒಂದು ಹಾಸ್ಟೆಲನ್ನು ಖಾಲಿ ಮಾಡುವಂಥ ಕೆಲಸವನ್ನು ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ಅಹಮದಾಬಾದ್. ಸಹಜ, ಈಗ ದುರಂತ ನಡೆದಂತಹ ಸ್ಥಳದಲ್ಲಂತೂ ಇರೋದಕ್ಕಾಗಲ್ಲ. ಅಲ್ಲಿಂದ ಜಾಗ ಖಾಲಿ ಮಾಡಲೇಬೇಕಾಗುತ್ತೆ, ಬೇರೆ ಕಡೆ ಹೋಗಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಲೇಬೇಕಾಗುತ್ತೆ. ಒಂದು ಕಡೆ ಅದೇ ಹಾಸ್ಟೆಲ್ನಲ್ಲಿದ್ದಂತಹ ವಿದ್ಯಾರ್ಥಿಗಳು, ಅಲ್ಲಿ ಕೆಲಸ ಮಾಡ್ತಾ ಇದ್ದವರು ಸಾವನ್ನಪ್ಪಿದ್ದಾರೆ. ಮತ್ತೊಂದು ಕಡೆ ಬದುಕುಳಿದಿರುವಂತಹ ವಿದ್ಯಾರ್ಥಿಗಳು ಈಗ ಬೇರೆ ಬೇರೆ ಕಡೆಗಳಲ್ಲಿ ಸ್ಥಳಾಂತರ ಆಗ್ತಾ ಇದ್ದಾರೆ. ನಾವು ಓದನ್ನು ಮುಂದುವರಿಸಬೇಕು ಅಂಥೇಳಿ ಉಳಿದಂತಹ ವಸ್ತುಗಳನ್ನು ಇಟ್ಕೊಂಡು ಹಾಸ್ಟೆಲ್ನಿಂದ ಹೊರಬಂದು ಬೇರೆ ಕಡೆ ಶಿಫ್ಟ್ ಆಗುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಇದು ಅಹಮದಾಬಾದ್ನಲ್ಲಿ ವಿಮಾನ ದುರಂತ ನಡೆದಂತಹ ಸ್ಥಳದಲ್ಲಿ ಕಂಡುಬರ್ತಾ ಇರುವಂತಹ ದೃಶ್ಯಾವಳಿಗಳು. 56ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈಗ ಹಾಸ್ಟೆಲನ್ನು ತೊರೆದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ.